ಕರ್ನಾಟಕ ರಾಜ್ಯದಲ್ಲಿ ಒಂದು ಜನವಿರೋಧಿ ಹಿಂದೂ ವಿರೋಧಿ ಸರ್ಕಾರ ಇದೆ. ಅವರಿಗೆ ಕೇವಲ ಅಲ್ಪಸಂಖ್ಯಾತರ ಭಾವನೆಗಳು, ಅವರ ನೋವುಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ಪ್ರತಿ ಬಜೆಟ್ ಅಲ್ಲಿ ಕೂಡ ಒಂದಲ್ಲ ಒಂದು ರೀತಿಯ ಸವಲತ್ತುಗಳನ್ನ, ಯೋಜನೆಯನ್ನ, ಹಣವನ್ನ ಅಲ್ಪಸಂಖ್ಯಾತರ ಒಂದು ವರ್ಗಕ್ಕೆ ಘೋಷಣೆ ಮಾಡ್ತಾರೆ. ಅದರಲ್ಲೂ ಎಲ್ಲರೂ ಇಲ್ಲ. ಅವರಿಗಾಗಿ ಯೋಜನೆಗಳಿರ್ತವೆ, ಅವರಿಗಾಗಿ ಪರಿಹಾರ ಇರುತ್ತೆ. ಕೇರಳದಲ್ಲಿ ಆನೆ ತುಳಿದು ಸತ್ರ ಅಲ್ಲಿ ಪರಿಹಾರ ಸಿಗುತ್ತೆ. ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿಯವರ ಕ್ಷೇತ್ರಕ್ಕೆ 10 ಕೋಟಿ ಕೊಡ್ತಾರೆ. ಆದ್ರೆ ನಮ್ಮ ಶಾಸಕರು ಯಾರಾದ್ರೂ ದುಡ್ಡು ಕೇಳಿದ್ರೆ ಅವರಿಗೆ ದುಡ್ಡಿಲ್ಲ. RCB ಅವರೇ ತಂದುಕೊಂಡಂತ ಸಮಸ್ಯೆ. RCB ಸರ್ಕಾರದ ಯೋಜನೆ ಅಲ್ಲ, ಸರ್ಕಾರದ ಗೇಮೋ ಅಲ್ಲ, ಅಥವಾ ಯಾವುದೋ ಒಲಿಂಪಿಕ್ ಅಲ್ಲಿ ಗೆದ್ದು ಬಂದವರು ಅಲ್ಲ. ದುಡ್ಡಿಗಾಗಿ ಆಟ ಆಡಿದವರು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ರು, ತಗೊಂಡೋಗಿ ಸ್ಟೇಡಿಯಂ ಅಲ್ಲೂ ಮಾಡಿದ್ರು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಕಾಂಪಿಟಿಷನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಲ್ಲಿ ಕಾಲ್ ತುಳ್ತಾ ಆದಿಗ್ಗಿ ಸತ್ತವರಿಗೆ ದುಡ್ಡು ಕೊಡ್ತಾರೆ. ಆದ್ರೆ ಯಾರು ಗಣಪತಿ ಉತ್ಸವದಲ್ಲಿ ಅಥವಾ ಮೆರವಣಿಗೆಯಲ್ಲಿ ಸಾಯ್ತಾರೆ ಮತ್ತು ಗಾಯಗೊಳ್ತಾರೆ, ಅವರಿಗೆ ದುಡ್ಡು ಕೊಡಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಕಳೆದ ವರ್ಷ ನಾಗಮಂಗಲದಲ್ಲಿ ಗಣಪತಿಯನ್ನೇ ಅರೆಸ್ಟ್ ಮಾಡಿ ಪೊಲೀಸ್ ಜೀಪಲ್ಲಿ ಕರ್ಕೊಂಡು ಹೋದ್ರು. ಅರೆಸ್ಟ್ ಮಾಡಿ ಅವನನ್ನ ವಿಸರ್ಜನೆ ಮಾಡಿದ್ರು. ಈ ವರ್ಷ, ಕಳೆದ ವರ್ಷ ಸರ್ಕಾರ ಮಾಡಿದ ತಪ್ಪಿನ ಕಾರಣಕ್ಕಾಗಿ ಅದೇ ಜಿಲ್ಲೆಯಲ್ಲಿರುವಂತಹ ಮುಸಲ್ಮಾನರಿಗೆ ಅನಿಸ್ತು ನಾವೇನ್ ಮಾಡಿದ್ರು ನಡೆಯುತ್ತೆ. ಅದಕ್ಕಾಗಿ ಮದ್ದೂರಲ್ಲಿ ಮಾಡಿದ್ರು ಒಂದು ಅನಧಿಕೃತ ಮಸೀದಿ. ಅದರ ಮೇಲೆ ಕಲ್ಲುಗಳು ಹೋಗ್ತವೆ. ಹೆಂಗೋದು? ಯಾರು ತಗೊಂಡೋದ್ರು? ಯಾವಾಗ ತಗೊಂಡೋದ್ರು? ಯಾರು ಹೋದ್ರು? ಯಾಕೆ ಪೊಲೀಸರಿಗೆ ರಿಪೋರ್ಟ್ ಇರಲಿಲ್ಲ? ಮೆರವಣಿಗೆ ನಡೆಯುತ್ತೆ ಅಂತ ಗೊತ್ತಿದೆ. ಎಲ್ಲಿ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಅಲ್ಲೇ ಮೆರವಣಿಗೆ ನಡೆಯೋದು, ಅದೇ ರಸ್ತೆಯಲ್ಲಿ ನಡೆಯೋದು. ಆ ರಸ್ತೆಯಲ್ಲಿ ಮಸೀದಿ ಇದೆ ಅಂತ ಗೊತ್ತಿದೆ. ನಿಮ್ಮ ಪೊಲೀಸರಿಗೆ ಗೊತ್ತಾಗಲ್ಲ, ನಿಮ್ಮ ಇಂಟೆಲಿಜೆನ್ಸ್ಗೆ ಗೊತ್ತಾಗಲ್ಲ, ಕಲ್ಲು ಬಿಸಾಡ್ತಾರೆ. ಆಮೇಲೆ ಉಲ್ಟೆ ನೀವು ನಮ್ಗೆ ಮಾತಾಡ್ತೀರಿ. ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಘಟನೆಗಳು ನಡೀತಾ ಇದಾವೆ, ಹಿಂದೂ ವಿರೋಧಿ ಘಟನೆಗಳು ನಡೀತಾ ಇದಾವೆ, ನಿಮ್ಮ ಕುಮ್ಮಕ್ಕಿಂದ ನಡೀತಾ ಇದಾವೆ. ಇದಕ್ಕೆ ನೇರ ಮುಖ್ಯಮಂತ್ರಿಗಳು ಹೊಣೆ, ಉಪಮುಖ್ಯಮಂತ್ರಿಗಳು ಹೊಣೆ, ನಿಮ್ಮ ಅಹಂಕಾರ ಇದಕ್ಕೆ ಹೊಣೆ. ಚಾಮುಂಡಿ ಬೆಟ್ಟಕ್ಕೇನೆ ಚಾಮುಂಡಿ ದೇವಸ್ಥಾನ ಹಿಂದೂಗಳದ್ದು ಅಲ್ಲ ಅನ್ನುವಂತ ಅಹಂಕಾರದ ಮಾತಾಡ್ತೀರಿ. ಅದೇ ಮೆಸೇಜ್ ಏನು ಕೊಡೋರಿದ್ದೀರಿ ನೀವು? ಹಿಂದೂಗಳಿಗೆ ಇಲ್ಲಿ ಯಾವುದೇ ದೇವಸ್ಥಾನದ ಮೇಲೆ ರೈಟ್ಸ್ ಇಲ್ಲ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಉದ್ಘಾಟನೆ ಮಾಡಬಹುದು, ಯಾರು ಬೇಕಾದ್ರೂ ನುಗ್ಗಬಹುದು. ಅಲ್ಲೇನು ಸಾಂಪ್ರದಾಯಿಕತೆಯನ್ನ ಕಾಪಾಡಿಕೊಳ್ಬೇಕು, ಧಾರ್ಮಿಕತೆಯನ್ನು ಕಾಪಾಡಬೇಕು ಅನ್ನುವಂತ ಆಸಕ್ತಿ ನಿಮ್ಗಿಲ್ಲ. ಅದಕ್ಕಾಗಿ ಇದು ನಡೀತಾ ಇದೆ. ನಾನು ಆಗ್ರಹ ಮಾಡ್ತೀನಿ, ಇವತ್ತು ಮುಖ್ಯಮಂತ್ರಿಗಳ ಮಾತು, ನಿನ್ಗೆ ಕಾಂಪನ್ಸೇಷನ್ ಕೊಡಕ್ಕಾಗಲ್ಲ, ಪರಿಹಾರ ಕೊಡಕ್ಕಾಗಲ್ಲ ತಾನೆ, ಸರ್ಕಾರ ಬಿಟ್ಟು ಹೋಗಿ. ಯಾರೋ ಬರ್ತಾರೆ, ನಡೆಸ್ತಾರೆ. ಬಿಜೆಪಿ ಅವರು ಪರಿಹಾರ ಕೊಡಬೇಕಂದ್ರೆ ಅವರ ಸ್ವಂತವಾಗಿ ಎಷ್ಟು ಕೊಡ್ತಾರೆ. ಆದ್ರೆ ನೀವ್ಯಾಕೆ ಸರ್ಕಾರ ನಡೆಸ್ತಿದ್ದೀರಿ? ನಿಮ್ಮ ಬೊಕ್ಕಸ ಯಾಕಿದೆ? ದುಡ್ಡು ಕೊಟ್ಟು ಮಾತಾಡ್ಬೇಕು. ನಿಮಗೆ ಕೇರಳಕ್ಕೆ ಕೊಡಕ್ಕೆ ದುಡ್ಡಿದೆ, ವಯನಾಡಿಗೆ ಕೊಡಕ್ಕೆ ದುಡ್ಡಿದೆ, ಅಲ್ಲಿ ಸತ್ತವರಿಗೆ ಕೊಡಕ್ಕೆ ದುಡ್ಡಿದೆ, ನಮ್ಮಲ್ಲಿ ಗಾಯಗೊಂಡವರಿಗೆ ನಮ್ಮಲ್ಲಿ ಕಾಂಪನ್ಸೇಷನ್ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಇದು ಮುಖ್ಯಮಂತ್ರಿಗಳ ನೀತಿ. ಇಂಥ ಒಂದು ಹಿಂದೂ ವಿರೋಧಿ ಸರ್ಕಾರ. ಇವತ್ತು ಶಿವಮೊಗ್ಗ ನೋಡ್ತಾ ಇದ್ದೀರಿ, ಯಾರ ಕತ್ತಿಯನ್ನ ಪ್ರದರ್ಶನ ಮಾಡಿದಿರಿ? ನಾನು ರಾತ್ರಿ ನೋಡ್ತಾ ಬರ್ತಾ ಇದೆ. ಔರಂಗಜೇಬನ ಕತ್ತಿ. ಯಾರು ಔರಂಗಜೇಬ? ಹಿಂದೂಗಳನ್ನ ಕೊಲೆ ಮಾಡಿದಂತವನು. ಅದರಲ್ಲಿ ನೀವು ಔರಂಗಜೇಬನ ಕತ್ತಿಯಲ್ಲಿ ರಕ್ತ ತೋರಿಸ್ತಿದ್ದೀರಿ. ಯಾರ ರಕ್ತ? ಅವ್ರು ಘೋಷಣೆ ಕೂಗ್ತಾರೆ ನಾಳೆ ಮೆರವಣಿಗೆ ಹೋಗುವಾಗ, ಇದು ಹಿಂದೂಗಳ ರಕ್ತ ಔರಂಗಜೇಬನ ಕತ್ತಿಯಲ್ಲಿದೆ ಅಂತ. ಇದಕ್ಕೆ ನೀವು ಪರ್ಮಿಷನ್ ಕೊಡ್ತೀರಿ? ಏನ್ ನಡೆಸಿದಿರಿ ರಾಜ್ಯದಲ್ಲಿ? ಥ್ಯಾಂಕ್ ಯು. ಗೊತ್ತಿಲ್ಲ ಇದು ಯಾರು ನಿರ್ಧಾರ ತಗೊಂಡಿದ್ದಾರೆ, ಯಾವ್ದು ತಗೊಂಡಿದ್ದಾರೆ ಅಂತ ಹೇಳಿ. ESI ಆಸ್ಪತ್ರೆ ಶಿವಮೊಗ್ಗದಲ್ಲಿ 100 ಬೆಡ್ಡಿನ ಆಸ್ಪತ್ರೆ ಆಗ್ಬೇಕು ಅನ್ನುವಂಥದ್ದು ಇಲ್ಲಿಯ ಎಂಪಿಗಳ ಸನ್ಮಾನ್ಯ ಯಡಿಯೂರಪ್ಪನವರ, ಇಲ್ಲಿ ಇರುವಂತಹ ಎಲ್ಲ ನಮ್ಮ ಶಾಸಕರ ಎಲ್ಲರ ಅಪೇಕ್ಷೆ ಆಗಿತ್ತು.
2018ರಲ್ಲಿ ಇದಕ್ಕೆ ಟೆಂಡರ್ ಕರೆದ್ರು, 19ರಲ್ಲಿ ಇದು ಟೆಂಡರ್ ಆಯಿತು, 22ರಲ್ಲಿ ಇದು ಮುಗಿಬೇಕಾಗಿತ್ತು. ಆದ್ರೆ ಯಾರು ಟೆಂಡರ್ ತಗೊಂಡಿದ್ದಾರೆ ಅವರು ಈ ಕೆಲಸವನ್ನು ಡಿಲೇ ಮಾಡಿದ್ರು. ಇದಕ್ಕೆ ಅವರು ಕೊಡ್ತಾ ಇರುವಂತ ಕಾರಣ ಇಲ್ಲಿ ಕಲ್ಲುಗಳು ಸಿಕ್ಕಿದ್ವಿ, ಇದನ್ನು ಬ್ಲಾಸ್ಟಿಂಗ್ ಮಾಡಕ್ಕೆ ನಮಗೆ ಪರ್ಮಿಷನ್ ಸಿಕ್ಕಿರ್ಲಿಲ್ಲ. ಹಂತ ಹಂತವಾಗಿ ಇದು ಸಿಕ್ಕಿತ್ತು. ಅದಕ್ಕಾಗಿ ಇವತ್ತು ಇದನ್ನ ಇಲ್ಲಿ ತನಕ ತಂದಿದೀವಿ ಅಂತ ಹೇಳಿ ಇವತ್ತು ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಬರುವಂತ ಏಪ್ರಿಲ್ ಮೇ ಒಳಗೆ ಈ ಆಸ್ಪತ್ರೆ ಪೂರ್ಣ ಆಗಬೇಕು. ಇದಕ್ಕೆ ಎಕ್ಸ್ಟ್ರಾ ಕೆಲಸಗಾರರನ್ನ ಹಾಕಬೇಕು. ಒಂದೊಂದು ಬಿಲ್ಡಿಂಗಿಗೆ ಒಂದೊಂದು ಟೀಮ್ ಅನ್ನು ಹಾಕಿ ಆದಷ್ಟು ಬೇಗನೆ ಇದನ್ನ ಮುಂದಿನ 10-11 ತಿಂಗಳೊಳಗೆ ಮುಗಿಸಬೇಕನ್ನುವಂತ ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ಅದಕ್ಕಾಗಿ ಆದಷ್ಟು ಬೇಗನೆ ಇದು ಆಗುತ್ತೆ. ಈ ಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಖ್ಯವಾಗಿ ಸುಮಾರು 70,000 ಐಪಿಗಳು ಈಗಿರೋ ಪ್ರಕಾರ ಇದ್ದಾರೆ. ಇನ್ನೂ ಐಪಿಯನ್ನು ಜಾಸ್ತಿ ಮಾಡಬೇಕು. ನಾವು ಇಎಸ್ಐಗೆ ಕೂಡ ದೇಶದಲ್ಲಿ ಸೂಚನೆ ಕೊಟ್ಟಿದ್ದೀವಿ. ಐಪಿಗಳನ್ನ ಜಾಸ್ತಿ ಮಾಡಿಸಬೇಕು, ನಾವು ನಮ್ಮ ಮೆಂಬರ್ಸ್ ಅನ್ನ ಜಾಸ್ತಿ ಮಾಡಬೇಕು, ಆವಾಗ ಹೆಚ್ಚು ಫೆಸಿಲಿಟಿಯನ್ನು ಕೊಡಕ್ಕಾಗತ್ತೆ ಅಂತ ಹೇಳಿ ಇನ್ನೊಂದು ಹೊಸದಾಗಿ ನಾವು ಪಾಲಿಸಿ ಮಾಡ್ತಾ ಇದ್ದೀವಿ. ಇಎಸ್ಐ ಐಪಿ ಹೊಂದಿರುವಂತವರು ಆಯುಷ್ಮಾನ್ ಆಸ್ಪತ್ರೆ ಯಾವುದೇ ಎಂಪ್ಯಾನಲ್ ಆಗಿದ್ದಾರೆ ಖಾಸಗಿ ಆಸ್ಪತ್ರೆ ಅಲ್ಲಿ ಕೂಡ ಹೋಗಬಹುದು. ಅಲ್ಲಿಯ ಆಗಿರುವಂತ ಖರ್ಚನ್ನ ಇಎಸ್ಐ ಭರಿಸುತ್ತೆ. ಯಾಕಂದ್ರೆ ಇಲ್ಲಿ ಇಎಸ್ಐ ಹಾಸ್ಪಿಟಲ್ ಅಲ್ಲಿ ತುಂಬಾ ಕಡೆಗಳಲ್ಲಿ ಸಿಟಿ ಸ್ಕ್ಯಾನಿಂಗ್ ಮಾಡುವಂತದ್ದು ಇರಬಹುದು ಅಥವಾ ಸ್ಪೆಷಲೈಸೇಷನ್ ಡಾಕ್ಟರ್ಸ್ ಇರಲ್ಲ, ಸ್ಪೆಷಲಿ ಕ್ಯಾನ್ಸರ್, ಪೆಟ್ ಸ್ಕ್ಯಾನಿಂಗ್ ಇಂಥದ್ದು ಇರಲ್ಲ. ಆವಾಗ ನಾವು ಖಾಸಗಿಗೆ ರೆಫರ್ ಮಾಡ್ತೀವಿ. ಆದ್ರೆ ಈಗ ನಮ್ಮ ಪೇಷಂಟ್ಗೆ ನಾವು ಸ್ವಾತಂತ್ರ್ಯ ಕೊಡ್ತಾ ಇದೀವಿ. ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಿಮ್ಮ ಟ್ರೀಟ್ಮೆಂಟ್ ಹಣವನ್ನ ನಾವು ಭರಿಸ್ತೀವಿ ಅಂತ ಹೇಳಿ ಈ ರೀತಿಯ ಒಂದು ಈ ರೂಲ್ಸ್ ಅಲ್ಲಿ ಕೂಡ ಸಡಿಲತೆ ಮಾಡುವಂತದನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬರುವಂತ ದಿನಗಳಲ್ಲಿ ನಮ್ಮ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಈ ಭಾಗದ ಎಲ್ಲ ಕಾರ್ಮಿಕ ವರ್ಗಕ್ಕೆ ಸೌಲಭ್ಯ ಸಿಗುವ ರೀತಿಯಲ್ಲಿ ಆಗ್ಬೇಕನ್ನುವಂತ ನಮ್ಮ ಅಪೇಕ್ಷೆ ಇದೆ. ಆದಷ್ಟು ಬೇಗನೆ ಇದನ್ನು ಮುಗಿಸ್ತೀವಿ. ಅಲ್ಲ, ಸರಿ ಇದೆ. ಅಷ್ಟೊಂದು ಅವರು ಡೌನ್ಗೆ ಹೋಗಬಾರ್ದಿತ್ತು. ಮತ್ತೆ ಇಲ್ಲಿಯ ಮಣ್ಣಿನ ಪರಿಸ್ಥಿತಿ ಅವ್ರಿಗೆ ಗೊತ್ತಿರಲ್ಲ. ಸಹಜವಾಗಿ ನಮ್ಮ ಮಲೆನಾಡಲ್ಲಿ ಕಲ್ಲು ಸಿಗುತ್ತೆ, ಮಣ್ಣು ಸಿಗುತ್ತೆ, ಅಥವಾ ಎಲ್ಲೋ ಆಗಿದ್ರೆ ನೀರು ಬರುತ್ತೆ, ಹೊಸರು ಬರುತ್ತೆ. ಇದು ಗೊತ್ತಿರಲ್ಲ. ಇದು ಗೊತ್ತಿಲ್ಲದೆ ಅವರು ಹಾಕಿದ್ದಾರೆ. ಇವತ್ತು ಅದನ್ನು ಕಂಪ್ಲೀಟ್ ಮಾಡಿಸುವುದಂತ ಜವಾಬ್ದಾರಿ ನಾವು ತಗೊಂತೀವಿ.